ಮ್ಯಾಂಗೋ ಅಂದರೆ ಯಾರಿಗೆಲ್ಲ ಇಷ್ಟ ಅವರಂತೂ ಈ ವಿಡಿಯೋನ ಮಿಸ್ ಮಾಡದೆ ಹಾಗೆ ಸ್ಕಿಪ್ ಮಾಡದೆ ನೋಡಿ. ಸೂಪರಾಗಿರುತ್ತೆ ಮ್ಯಾಂಗೋ ಕೇಸರಿ ಬಾತು. ಹೌದು, ಈ ವಿಡಿಯೋದಲ್ಲಿ ಮ್ಯಾಂಗೋ ಕೇಸರಿ ಬಾತನ್ನು ತುಂಬಾ ಈಸಿಯಾಗಿ ಮತ್ತು ಟೇಸ್ಟಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನು ಶೇರ್ ಮಾಡ್ಕೊಳ್ತಿದ್ದೀನಿ. ಸ್ಕಿಪ್ ಮಾಡದೆ ನೋಡಿ, ನೀವು ಸಹ ಟ್ರೈ ಮಾಡಿ. ಮೊದಲಿಗೆ ಮ್ಯಾಂಗೋ ಕೇಸರಿ ಬಾತನ್ನು ಮಾಡ್ಕೊಳ್ಳೋಕ್ಕೆ ಪ್ಯಾನ್ನ ಬಿಸಿ ಮಾಡೋದಕ್ಕೆ ಇಟ್ಕೊಂಡು 1 ಟೇಬಲ್ ಸ್ಪೂನ್ ತುಪ್ಪನ ಹಾಕಿ ದ್ರಾಕ್ಷಿ ಗೋಡಂಬಿಯನ್ನು ಸೇರಿಸ್ಕೊಂಡು ಲೈಟಾಗಿ ಹುರ್ಕೊಳ್ಬೇಕು. ಸ್ಟವನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಜಸ್ಟ್ 1 ರಿಂದ 2 ನಿಮಿಷದ ಒಳಗಡೆ ಫ್ರೈ ಮಾಡಿಕೊಂಡು 1 ಕಪ್ನಷ್ಟು ರವೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಅಂದರೆ ನಾನಿಲ್ಲಿ 3/4 ಕಪ್ನಷ್ಟು ಚಿರೋಟಿ ರವೆ, 1/4 ಕಪ್ನಷ್ಟು ಮೀಡಿಯಂ ರವೆಯನ್ನು ಸೇರಿಸ್ಕೊಂಡು ಚೆನ್ನಾಗಿ ಹುರ್ಕೊಳ್ತಿದ್ದೀನಿ. ಸ್ಟವನ್ನು ಲೋ ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಹುರ್ಕೊಂಡ್ರೆ ಚೆನ್ನಾಗಿರುತ್ತೆ. ಹಾಗೆ ಹುರ್ಕೊಳ್ಬೇಕಾದ್ರೆ ಇದಕ್ಕೆ ಸಾಫ್ರಾನ್ ಅಂದರೆ ಕೇಸರಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ, 1 ಪಿಂಚಷ್ಟು. ಚಿಟಿಕೆಯಷ್ಟು ಹಾಕ್ಕೊಂಡ್ರೆ ಕಲರ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿಬಿಟ್ಟು, ಬೇಡ ಅನ್ನೋರಿಗೆ ಸ್ಕಿಪ್ ಮಾಡ್ಬೋದು, ತೊಂದರೆ ಇಲ್ಲ. ನೋಡಿ, ರವೆನ ಎಷ್ಟು ಚೆನ್ನಾಗಿ ಹುರಿತೀರೋ ಅಷ್ಟು ಚೆನ್ನಾಗಿ ಬರುತ್ತೆ ಕೇಸರಿ ಬಾತು, ಮತ್ತು ಕೈಗೂ ಸಹ ಅಂಟೋದಿಲ್ಲ. ರವೆನ ನೀವೇನಾದರೂ ಸರಿಯಾಗಿ ಹುರಿದಿಲ್ಲ ಅಂದರೆ ಅದು ಕೈಗೆ ಅಂಟುತ್ತೆ. ಹಾಗಾಗಿ ನೋಡಿ, ಈಗ ರವೆ ಚೆನ್ನಾಗಿ ಹುರಿದಿದೆ. ಈಗ ಇದಕ್ಕೆ ಬಿಸಿನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 1 ಕಪ್ನಷ್ಟು ರವೆಗೆ 3 ಕಪ್ನಷ್ಟು ಬಿಸಿನೀರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟಾದರೆ ಸಾಕು, ಕರೆಕ್ಟಾಗಿರುತ್ತೆ ಹದ. ಸಾಫ್ಟಾಗೂ ಇರೋದಿಲ್ಲ ಮತ್ತು ತುಂಬ ಗಟ್ಟಿಯಾಗೂ ಇರೋದಿಲ್ಲ, ಮೀಡಿಯಮ್ ಆಗಿ ತುಂಬಾ ಚೆನ್ನಾಗಿ ಬರುತ್ತೆ. ಬಿಸಿನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಕೊಡಬೇಕು. ಸ್ಟವನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ತಿರುಗಿಸ್ಕೊಡಿ, ಯಾಕೆಂದರೆ ಗಂಟೆನೂ ಇರಬಾರ್ದು. ಹಾಗಾಗಿ ಈ ಟೈಮಲ್ಲಿ ಚೆನ್ನಾಗಿ ಸ್ವಲ್ಪ ಸ್ಮ್ಯಾಶ್ ಮಾಡೋ ರೀತಿಯಲ್ಲಿ ಮಿಕ್ಸ್ ಮಾಡಿ ಕೊಡಬೇಕು. ಈ ರೀತಿ ಮಿಕ್ಸ್ ಮಾಡಿ ಕೊಡೋದ್ರಿಂದ ಗಂಟೆನೂ ಇರೋದಿಲ್ಲ, ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು. ನೋಡಿ, ಈ ಟೈಮಲ್ಲಿ ಇದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಹಣ್ಣಾಗಿರೋ ಮಾವಿನ ಹಣ್ಣನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಮಾವಿನ ಹಣ್ಣನ್ನು ಹೆಚ್ಕೊಂಡು ಸೇರಿಸ್ಕೊಳ್ಳೋಕ್ಕೆ ಇಷ್ಟ ಇಲ್ಲ ಅನ್ನೋರು ಸ್ಮೂತ್ ಪೇಸ್ಟಾಗಿ ಅಥವಾ ಗ್ರೈಂಡ್ ಮಾಡಿಕೊಂಡು ಸಹ ಸೇರಿಸ್ಕೊಳ್ಬೋದು. ಈ ರೀತಿ ಸಣ್ಣ ಪೀಸಸ್ ಆಗಿ ಕಟ್ ಮಾಡಿ ಸೇರಿಸ್ಕೊಂಡು ಮಿಕ್ಸ್ ಮಾಡಿ ಕೊಡೋದ್ರಿಂದ ಕೇಸರಿ ಬಾತನ್ನು ತಿನ್ನಬೇಕಾದ್ರೆ ಸಣ್ಣ ಸಣ್ಣ ಪೀಸ್ ಏನಾದರೂ ಸಿಕ್ಕಿದಾಗ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಅನಿಸುತ್ತೆ ಅಂತ ಹೇಳ್ಬಿಟ್ಟು ನಾನು ಹಾಗೆ ಹಾಕ್ಕೊಂಡಿದ್ದೀನಿ. ಇಷ್ಟ ಇಲ್ಲ ಅಥವಾ ಬೇಡ ಅನ್ನೋರು ಗ್ರೈಂಡ್ ಮಾಡಿ ಸಹ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಕೊಡ್ಬೋದು, ಅದು ಸಹ ಸೂಪರಾಗಿರುತ್ತೆ. ಈಗ ನೋಡಿ, ಚೆನ್ನಾಗಿ ಮಿಕ್ಸ್ ಆಗಿದೆ. ಇದೇ ರೀತಿ 1-2 ನಿಮಿಷ ಅಥವಾ 4 ರಿಂದ 5 ನಿಮಿಷ ಮಿಕ್ಸ್ ಮಾಡಿ ಕೊಡಬೇಕು. ಈ ರೀತಿ ಮಾಡಿಕೊಡೋದ್ರಿಂದ ಕಲರು ಅಷ್ಟೇ, ಮ್ಯಾಂಗೋ ಯಾವ ರೀತಿ ಕಲರ್ ಇರುತ್ತಲ್ವ ಅದೇ ಕಲರ್ ಬರುತ್ತೆ. ಬೇರೆ ಆರ್ಟಿಫಿಷಿಯಲ್ ಕಲರ್ ಆಗಲಿ ಏನು ಸಹ ಹಾಕೋದೇ ಬೇಡ. ಹಾಗೆ ನೋಡಿ, ಚೆನ್ನಾಗಿ ಮಿಕ್ಸ್ ಆಗಿದೆ. ಈ ಟೈಮಲ್ಲಿ ಇದಕ್ಕೆ ನಾನಿಲ್ಲಿ 3/4 ಕಪ್ನಷ್ಟು ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಸಕ್ಕರೆ ಬೇಕಾದ್ರೆ ನಿಮ್ಮ ಟೇಸ್ಟ್ಗೆ ಅನುಸಾರವಾಗಿ ನೀವು ಹಾಕ್ಕೊಳ್ಬೋದು. ಸಕ್ಕರೆನ ಹಾಕ್ಕೊಂಡು ಸಹ ಚೆನ್ನಾಗಿ ಮಿಕ್ಸ್ ಮಾಡಿ ಕೊಡಬೇಕು. ಸ್ಟವನ್ನು ಈ ಟೈಮಲ್ಲಿ ಸಹ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಮಿಕ್ಸ್ ಮಾಡಿ ಕೊಡಿ, ಆಗ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಹಾಗಾಗಿ ನೋಡಿ, ಎಷ್ಟು ಚೆನ್ನಾಗಿ ಮಿಕ್ಸ್ ಆಗ್ತಿದೆ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಕೊಡಬೇಕು. ಅಕಸ್ಮಾತ್ ಗಂಟಿದ್ರೂ ಸಹ ಸರಿಯಾಗುತ್ತೆ ಮತ್ತು ಟೇಸ್ಟು ಸಹ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈ ಹದಕ್ಕೆ ಬಂದಾಗ ನೀವು ಸ್ವಲ್ಪ ಸಾಫ್ಟ್ ಆಗುತ್ತೆ ಅನ್ನಿಸ್ಬೋದು. ಸ್ಟವನ್ನು 1-2-3 ನಿಮಿಷ ಇಟ್ಕೊಂಡು ಬೇಯಿಸ್ಕೊಂಡ್ಬಿಟ್ರೆ ಸಾಕು ಲೋ ಫ್ಲೇಮಲ್ಲಿ, ತುಂಬಾ ಹದವಾಗಿ ಬರುತ್ತೆ. ಈ ಟೈಮಲ್ಲಿ ನಾನು ಇದಕ್ಕೆ 1/2 ಟೇಬಲ್ ಸ್ಪೂನಷ್ಟು ಏಲಕ್ಕಿ ಪೌಡರ್ನ ಸೇರಿಸ್ಕೊಳ್ತಿದ್ದೀನಿ. ಘಮ ಘಮ ಅನ್ನತ್ತೆ. ನೋಡಿ, ಏಲಕ್ಕಿ ಪೌಡರ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಕೊಡಬೇಕು. ಯಾವ ರೀತಿ ಮಿಕ್ಸ್ ಮಾಡಿ ಕೊಡಬೇಕು ಅಂದರೆ ಅದು ತಳ ಬಿಡಬೇಕು. ಈ ರೀತಿ ತಳ ಬಿಟ್ಟರೆ ಮಾತ್ರ ಕೇಸರಿ ಬಾತು ಕೈಗಂಟೋದಿಲ್ಲ ಮತ್ತು ಎಷ್ಟೇ ಹೊತ್ತು ಇಟ್ರೂ ಗಟ್ಟಿ ಆಗೋದಿಲ್ಲ. ಕೆಲವೊಂದು ಸರಿ ಕೇಸರಿ ಬಾತನ್ನು ಮಾಡಿದಾಗ ಅದು ಒಂದು ಸ್ವಲ್ಪ ಹೊತ್ತು ಬಿಟ್ಟರೆ ಗಟ್ಟಿ ಆಗೋದೆಲ್ಲ ಆಗುತ್ತೆ ಅಲ್ವಾ. ಆ ರೀತಿ ಆಗಬಾರ್ದು ಅಂದರೆ ನಾವು ಈ ರೀತಿ ಕೇಸರಿ ಬಾತನ್ನ ಮಾಡಬೇಕಾದ್ರೆ ಏನು ಮಾಡಬೇಕು, ತುಪ್ಪನೇ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಕೊಟ್ಟು ಹಾಗೆ ತಳ ಬಿಡೋವರೆಗೂ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಬೇಕು. ಯಾವ ರೀತಿ ತಳ ಬಿಡಬೇಕು ಅಂದರೆ ನೋಡ್ಬೋದು ನೀವು ಇಲ್ಲಿ ಯಾವ ರೀತಿ ತಳ ಬಿಡುತ್ತೆ ಅಂತ ಹೇಳಿಬಿಟ್ಟು. ನೋಡಿ, ಈ ರೀತಿ ಬರಬೇಕು. ತಳ ಬಿಡ್ತಾ ಇದೆ ಅಂದರೆ ಕೇಸರಿ ಬಾತು ಹದವಾಗಿದೆ ಅಂತ ಹೇಳಿಬಿಟ್ಟು. ನೀವೊಂದ್ಸರಿ ಮ್ಯಾಂಗೋ ಕೇಸರಿ ಬಾತನ್ನು, ಅದು ಮಾವಿನ ಹಣ್ಣಿನ ಸೀಸನ್ನು ಮುಗಿಯೋ ಮುಂಚೆನೇ ಟ್ರೈ ಮಾಡಿ ಮತ್ತು ಹೇಗೆ ಬಂತು ಅಂತ ನನಗೆ ಮಿಸ್ ಮಾಡದೆ ಕಮೆಂಟಲ್ಲಿ ತಿಳಿಸ್ತೀರಾ ಅಲ್ವಾ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ. ಮತ್ತು ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಇಲ್ಲಾಂದರೆ ಸಬ್ಸ್ಕ್ರೈಬ್ ಮಾಡಿ. ಸಖತ್ ಟೇಸ್ಟಿಯಾಗಿರೋ ಮ್ಯಾಂಗೋ ಕೇಸರಿ ಬಾತ್ ರೆಡಿ ಆಗಿದೆ. ನೀವು ಸಹ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.